ಪೂರ್ವಕವಾದ ವಂದನೆಗಳನ್ನ ಮತ್ತು ನಮಸ್ಕಾರಗಳನ್ನ ನಾನು ತಿಳಿಸಕ್ ಬಯಸ್ತೇನೆ. ಇವತ್ತು ನಾವು ಎಲ್ಲರೂ ಈ ಕಾಗವಾಡ ಮತಕ್ಷೇತ್ರದ ಈ ಸಿರುಗುಪ್ಪೆ ಗ್ರಾಮದಲ್ಲಿ ಈ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಮತ್ತು ಇವತ್ತ ನಾವೊಂದು ಐತಿಹಾಸಿಕ ಯಾವಾಗ ಇಷ್ಟು ದೊಡ್ಡ ಸಂಖ್ಯೆಗೆ ಬಂದ ನೀವು ಭಾಷಣ ಕೇಳಿರಿಪ್ಪ ಅಂತಂದ್ರ ಯಾರಾದ್ರೂ ಮುಖ್ಯಮಂತ್ರಿಯೋ ಇಲ್ಲ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಬಂದ ಎಲೆಕ್ಷನ್ ಟೈಮ್ದಾಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಾಗ ನೀವು ಇಷ್ಟ ಸಂಖ್ಯೆಯಲ್ಲಿ ಬಂದ ಇಂಥ ಮೀಟಿಂಗ್ ಅಟೆಂಡ್ ಮಾಡ್ಯಾರಿ. ಆದ್ರೆ ಇವತ್ತು ನೀವು ಇತಿಹಾಸ ಯಾಕೆ ಮಾಡಾಕತ್ತೀರಿ ಅಂತಂದ್ರ ಇವತ್ತು ನೀವು ಈ ಸಹಸ್ರ ಸಂಖ್ಯೆಯಲ್ಲಿ ಯಾಕೆ ಬಂದಿರಿ ಅಂತಂದ್ರ ನಿಮ್ಮ ಒಬ್ಬ ಮಗನ, ನಿಮ್ಮ ಒಬ್ಬ ಸಹೋದರನ, ನಿಮ್ಮ ಒಬ್ಬ ಬಂಧುನ ನೋಡಾಕ ಮತ್ತ ಅವ್ರು ಏನು ಮಾತಾಡ್ತಾರೋ ಅಂತ ಕೇಳಾಕ ಬಂದಿರಿ. ಅದೇ ಇತಿಹಾಸ. ಯಾಕಂದ್ರೆ ನಮ್ಮ ತಲೆಯಾಗ ಒಂದು ಇದು ತುಂಬಿಸಿ ಬಿಟ್ಟಾರ. ಏನಪ್ಪಾ ಅಂತಂದ್ರ ನಮ್ಮವ್ರ ನಾಯಕರಾಗಾಕ ಲಾಯಕ್ಕಿಲ್ಲ ಅಂತ ಹೇಳಿ ನಮ್ಮ ತಲೆಯಾಗ ಒಂದು ವಿಷ ತುಂಬಿ ಬಿಟ್ಟಾರ. ನಮ್ಮ ಜನ, ನಮ್ಮ ಬಂಧುಗಳು, ನಮ್ಮ ಮಕ್ಕಳು, ನಮ್ಮ ಸಹೋದರಗಳು ಯಾರು ನಾಯಕ ಆಗಂಗಿಲ್ಲ. ಮತ್ತು ಬೇರೆ ಏನಿದಾರಲ್ಲ ನಾಯಕರುಗಳ ಅವ್ರಿಗೆ ಸರಿ ಸಮಾನರಲ್ಲ ಅಂತ ಹೇಳಿ ನಮ್ಮ ಮನುಷ್ಯನಾಗ ಇದು ಒಂದು ಸಿಕ್ಕ ಹಾಕಿಬಿಟ್ಟಾರ. ಇವತ್ತಿನ ಏನು ಸಿರುಗುಪ್ಪಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಏನು ನೀವು ನನ್ನ ಬಂಧು ಬಾಂಧವರಿದ್ದೀರಿ ಅದನ್ನು ಮುರಿದಿರಿ. ಮತ್ತೆ ಇವತ್ತು ನಿಮ್ಮ ಮಗ ಏನು ಮಾತಾಡ್ತಾನ, ನಿಮ್ಮ ಸೋದರ ಏನು ಮಾತಾಡ್ತಾನ ಅಂತ ಕೇಳಕ್ ಬಂದಿರಿ. ಅದಕ್ಕಿಂತ ದೊಡ್ಡ ಏನು ಸಂತೋಷ ಮತ್ತು ಆನಂದ ಯಾವುದೂ ಇಲ್ಲ ಅಂತ ಹೇಳಕ್ ಬಯಸ್ತೇನೆ ನಾನು. ಯಾಕಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾ ಇದ್ರು, ಯಾವಾಗ ನನ್ನ ಜನ ಹೆಚ್ಕೊಳ್ತಾರ ಮತ್ತೆ ಯಾವಾಗ ಅವರು ಪ್ರಜ್ಞಾವಂತರಾಗ್ತಾರ ಯಾವುದೇ ಈ ವಿಶ್ವದ ಶಕ್ತಿ ಅವರನ್ನು ತಡೆಯಕ್ಕಾಗಂಗಿಲ್ಲ. ಮತ್ತು ಅವರು ಈ ದೇಶದ ರಾಜ್ಯದ ಮತ್ತೆ ಏನು ಈ ಅಧಿಕಾರ ಐತಲ್ಲ ಆತರ ಹಿಡ್ಕೋತಾರ ಮತ್ತೆ ಈ ದೇಶವನ್ನು ಆಳ್ತಾರ ಅಂತ ಹೇಳ್ತಿದ್ರು. ಅವರು ಹೇಳ್ತಿದ್ರು ಇಲ್ರಿ. ಅದಕ್ಕಾಗಿ ಬಾಬಾ ಸಾಹೇಬ್ರು ಏನು ಹೇಳ್ತಿದ್ರು, ಮೊದಲು ನೀವ ಶಿಕ್ಷಣ ಪಡೀರಿ, ಓದ್ರಿ ಅಂತ ಹೇಳ್ತಾ ಇದ್ರು. ಹೇಳ್ತಿದ್ರಲ್ಲ. ನಮಗೆ ಯಾಕೆ ಶಿಕ್ಷಣ ಬೇಕಾಗಿತ್ತು ಅಂತಂದ್ರ ನಮಗೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಗುಲಾಮರಾಗಿ ಮಾಡಿ ಈ ಸಮಾಜದಾಗ ಏನ ಕೀಳ ದರ್ಜೆ ಕೆಲಸ ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ಕೋತಿದ್ರು. ಅವ್ರ ಮನೆ ಸ್ವಚ್ಛ ಮಾಡಿದ್ರೆ ನಾವು ಮುಟ್ಸ್ಕೊಳ್ಳಲ್ಲ. ಅವನು ಯಾರ ಮನೆ ಯಾರ ಮನಸ್ಸು ಹೊಲಸಿತ್ತು ಆ ಮನೆ ಸ್ವಚ್ಛ ಮಾಡಿದ್ರೆ ನಮಗ ಅಸ್ಪೃಶ್ಯತೆ ಅಂದ್ರು. ನೋಡಿದ್ರಿ ಅಂತ ವಿಪರ್ಯಾಸ. ನಾವ್ ಯಾರ ಮನೆ ಸ್ವಚ್ಛ ಮಾಡ್ತಿದ್ದೀವಿ ನಾವು ಸ್ವಚ್ಛರಲ್ಲಂತ. ಯಾರ ಮನೆಗಳು ತಮ್ಮ ಮನೆಗಳ ಸ್ವಚ್ಛ ಮಾಡ್ಕೊಳಕ್ ಆಗಿದ್ದಿಲ್ಲ ಅವರ ಸ್ವಚ್ಛರಂತ. ನಾವ್ ಯಾರ ಮನೆ ಸ್ವಚ್ಛ ಮಾಡ್ತಿದ್ದೀವಿ ನಾವು ಮುಟ್ಸ್ಕೊಳ್ದವ್ರ ಅಂತ. ಈಗ ಇದನ್ನು ಮುರಿಬೇಕಾದಂತ ಟೈಮ್ ಬಂದೈತಿ. ಮತ್ತೆ ಬಾಬಾ ಸಾಹೇಬರ ಆಶೀರ್ವಾದ ಐತಿ ನಮಗ. ಅದಕ್ಕಾಗಿ ಇವಾಗ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರ ನಾವು ಇತಿಹಾಸ ರಚನೆ ಮಾಡಕ ಹೊಂಟೀವಿ ಅಂತ. ನಿಮಗೆಲ್ಲರಿಗೂ ಗೊತ್ತು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇದು ಒಂದು ಸಾಮಾನ್ಯ ಕ್ಷೇತ್ರ. ಇದು ರಾಯಬಾಗು ಮತ್ತು ಕೂಡ್ಚಿ ಏನು ವಿಧಾನಸೌಧ ಕ್ಷೇತ್ರದವಲ್ಲ ಅವು ಮೀಸಲು ಕ್ಷೇತ್ರದವ. ನಮ್ಮ ಜನ ಮಾತ್ರ ಇಲ್ಲಿ ಇಲೆಕ್ಷನ್ಗೆ ನಿಲ್ಬಹುದು. ಇಲ್ಲಿ ಯಾರ್ಯಾರು ನಿಲ್ಬೇಕ್ರಿ? ಯಾರ್ಯಾರು ನಿಲ್ಬಹುದು? ಇಲ್ಲಿ ಲಿಂಗಾಯತರು ನಿಲ್ಬಹುದು, ಕುರುಬರು ನಿಲ್ಬಹುದು, ಜೈನರು ನಿಲ್ಬಹುದು,
ಮರಾಠಾಸ್ ನಿಲ್ಬಹುದು, ಮುಸ್ಲಿಂ ಬಂಧುಗಳು ನಿಲ್ಬಹುದು, ಎಸ್ ಸಿ ಅಂತ ಏನು ಎಸ್ ಟಿ ಅಂತಿದಾರಲ್ಲ ಅವರು ನಿಲ್ಬಹುದು. ಯಾಕಂದ್ರೆ ಇದು ಸಾಮಾನ್ಯ ಕ್ಷೇತ್ರ. ಇದಿದ್ರೆ ನೀವು ಸಾಹೇಬ್ರೆ ನೀವ್ಯಾಕೆ ನಿಂತೀರಿ ಅಂತ ಕೆಲವೊಬ್ರು ನಿಮ್ಮ ಮನುಷ್ಯನಾಗ ಸಂಶಯ ಬರ್ಬಹುದು. ನಾ ಯಾಕೆ ಎಲೆಕ್ಷನ್ಗೆ ಇಲ್ಲಿ ನಿಂತೀನಿಪ್ಪ ಅಂತಂದ್ರ ಏನಿ ಎರಡು ರಾಷ್ಟ್ರೀಯ ಪಕ್ಷಗಳ ಇವಾಗ ರಾಜಕೀಯ ಮಾಡ್ತಾ ಇದಾರ. ಅದರಾಗ ಇದು ಏನು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವೇನು ನಂಬ್ಕೊಂಡು ಬಂದೀವಿ, ನಮ್ಮನ್ನು ಉದ್ಧಾರ ಮಾಡ್ತಾರೋ, ನಾವು ಅವರಿಂದ ನಮ್ಮ ಬಾಳೆ ಉದ್ಧಾರ ಆಕತಿ ಅಂತ ಏನು ನಂಬ್ಕೊಂಡು ಬಂದು ಓಟ್ ಹಾಕಾಕತ್ತೀವಿ ನಮ್ಮ ಜನ. ದಲಿತರು ಮತ್ತು ಮುಸ್ಲಿಮರು ಇವಾಗ ಅವ್ರಿಗೊಂದು ಟೈಮ್ ಬಂದೈತಿ. ಇದು ಸ್ವತಂತ್ರ ನಂತರ ಈಗ ನಮ್ಗೆ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತ್ರಿ? 78 ವರ್ಷ ಆಯ್ತು ಸ್ವತಂತ್ರ ಸಿಕ್ಕ. 78 ವರ್ಷದಾಗ ನಮ್ಮ ಬಾಳ ಏನು ಉದ್ಧಾರ ಆಗೈತಿ? ನಾವಿನ್ನೂ ಗುಡಿಸಲ್ದಾಗ ಇದೀವೋ ಇಲ್ಲೋ? ಇನ್ನೂ ಕೂಲಿನ ಮಾಡ್ತೀವೋ ಇಲ್ಲೋ? ಕೆಲವೊಬ್ರು ನಾವು ಶಿಕ್ಷಣ ಪಡೆದಿದ್ದೀವಿ, ಕೆಲವೊಬ್ರಿಗೆ ನೌಕರಿ ಐತೈತಿ. ಆದ್ರೆ ನಮ್ಮ ಸಮಾಜದಾಗ ಬಹಳಷ್ಟು ಜನ ಏನ್ ಮಾಡ್ತಾರ ಅನ್ನೋದು ನೋಡ್ರಿ ನೀವು. 78 ವರ್ಷದಾಗೂ ರಾಜಕೀಯ ಅಧಿಕಾರ ತಗೊಂಡು ನಮ್ಮ ಬಾಳನ್ನು ಸುಧಾರಿಸಣೆ ಮಾಡುಲ್ದವ್ರ ಇವಾಗ ನಮಗ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರ, ಈ ಕಾಂಗ್ರೆಸ್ ಪಾರ್ಟಿ ಅವ್ರು ಏನ್ ಹೇಳ್ತಾರ, ಇವ್ರು ಎಲ್ಲಿ ಹೋಗ್ತಾರ ತಗೋ, ಈ ಮಕ್ಕಳು ಎಲ್ಲಿ ಓಟ್ ಹಾಕವ್ರದಾರ ತಗೋ. ಅವ್ರಂತೂ ಬಿಜೆಪಿಗೆ ಓಟ್ ಹಾಕಂಗಿಲ್ಲ. ದಲಿತರು ಮುಸ್ಲಿಮರು ಇವ್ರ ಕಡೆಗೆ ಕಾಂಗ್ರೆಸ್ಗನ ಓಟ್ ಹಾಕಬೇಕು ಅಂತ ಹೇಳಿ ನಮ್ಮನ್ನ ಒಂದು ಸಿಕ್ಕಾ ಹೊಡೆದ ಗುತ್ತಿಗೆ ತಗೊಂಡಂಗ ಮಾಡ್ಯಾರ. ನಾವು ಮತ್ತೆ ಹಂಗ ಕುರಿಗೊಳಗತ್ತೆ ಅವ್ರಿಗೆ ಓಟ್ ಹಾಕೋತನ ಬಂದಿವಿ. ಯಾಕಪ್ಪ ಅಂತಂದ್ರ ಇಂದಿರಾ ಗಾಂಧಿ ಹೆಸರಿನಾಗ, ಶಂಕರಾನಂದ ಸಾಹೇಬ್ರ ಹೆಸರಿನಾಗ ಕಾಂಗ್ರೆಸ್ ನಮ್ಮದ ಅಂತ ಹೇಳಿ ನಾವು ಓಟ್ ಹಾಕೋತನ ಬಂದೀವಿ. ಆದ್ರೆ ಈ 70 ವರ್ಷದಾಗ ನೀವು ನನಗೆ ಹೇಳ್ರಿ, ನಮಗೆ ಇವ್ರು ಮಾಡಿದೇನು ಅಂತ ಹೇಳಿ. ಏನು ಮಾಡ್ಲಿಲ್ಲ. ನಮಗೆ ಬೇಕಾಗಿದ್ದು ಒಳ್ಳೆ ಶಿಕ್ಷಣ, ನಮಗೆ ಬೇಕಾದದ್ದು ಒಳ್ಳೆ ಆರೋಗ್ಯ, ನಮಗೆ ಬೇಕಾದದ್ದು ಯಾರು ಶಿಕ್ಷಣ ಕಲ್ತಾರ ನಮ್ಮ ಮಕ್ಕಳಿಗೆ ಉದ್ಯೋಗ. ನಾವೇನು ಕೇಳಾಕತ್ತೀವಿ ಇವರಿಗೆ, ನಾವೇನು ನೀವು ಆಕಾಶದಿಂದ ಚಂದ್ರನ್ ತಗೊಂಡು ಬರ್ರಿ, ಇಂದ್ರನ್ ತಗೊಂಡು ಬರ್ರಿ, ನಾವೇನು ಅಂತ ದೊಡ್ಡ ಕೇಳ್ತಾ ಇಲ್ಲ. ನಾವ್ ಕೇಳ್ತಾ ಇರೋದು ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ರಿ, ನಮಗ ಮನಿಗಳು ಕಟ್ಟಿ ಕೊಡ್ರಿ, ನಮಗ ಮನುಷ್ಯರ್ಗತೆ ಇರಾಕ ನಮ್ಮ ಬಾಳನ್ನ ಸುಖದಾಗಿಡ್ರಿ ಅಂತ ಕೇಳಾಕತ್ತೀವಿ. ನಾವೇನು ಪುಕ್ಕಟ್ಟ ದುಡ್ಡು ಕೇಳಾಕತ್ತೀವಿ ಇವ್ರ ಕಡೆಯಿಂದ ಕೇಳ್ತಾ ಇಲ್ಲ. ನಾ ಇದನ್ನ ಯಾಕೆ ಕೇಳಾಕತ್ತೀನಿ ಅಂತಂದ್ರ, ನಾವು ಬಾಬಾ ಸಾಹೇಬರ ಕೊಟ್ಟಂತ ಇದು ಏನು ಓಟಿನ ಅಧಿಕಾರ ಐತಲ್ಲ, ಇದನ್ನ ಅವರ ಉಪಯೋಗ ಮಾಡ್ಕೊಂಡು ಅಧಿಕಾರದಾಗ ಬರತಾರ. ಮತ್ತೆ ನಾವ್ ಯಾರು ಓಟ್ ಕೊಟ್ಟೇವಿ, ನಾವಿನ್ನೂ ಗುಡಿಸಲ್ಗೊಳದಾಗಿದ್ದೀವಿ ಅನ್ನೋದನ್ನ ನೀವು ತಿಳ್ಕೋಬೇಕು. ನಮಗೆ ಬೇಕಾದದ್ದು ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಅಧಿಕಾರ ನಮ್ಮ ಕೈಯಾಗ ಇರಬೇಕು, ನಮ್ಮ ಅಧಿಕಾರ ನಮ್ಮ ಕೈಯಾಗ ಇರಬೇಕು, ನಮ್ಮ ಭವಿಷ್ಯವನ್ನ ನಾವೇ ನಿರ್ಧಾರ ಮಾಡಬೇಕು. ನಾವೇ ನಮ್ಗೆ ರಾಜ ಅಂತ ತಿಳ್ಕೊಂಡು ನಮ್ಮ ಮುಂದಿನ ಭವಿಷ್ಯತನ್ನ ನಿರ್ಧರಿಸಬೇಕು ಅಂತ ಹೇಳಿ ಈ ಎಲೆಕ್ಷನ್ದಾಗ ನಿಮ್ಮ ಮನೆಯ ಮಗನಾದ ನಾನು ಈ ಎಲೆಕ್ಷನ್ಗೆ ನಿಂತ್ಕೊಂಡಿನಿ ಅಂತ ನಾ ಹೇಳಕ್ ಬಯಸ್ತೀನಿ. ನಾನು ಈಗ ನಡೆಯುವಂತ ರಾಜಕೀಯ ನನಗ ವಿಚಿತ್ರ ಅನಿಸ್ತೈತಿ. ನಾ 32 ವರ್ಷ IAS ದಾಗ ನಾನು ಕೆಲಸ ಮಾಡಿದೆ. ನಾ 2 ಜಿಲ್ಲೆಗೆ ಜಿಲ್ಲಾಧಿಕಾರಿ ಆದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಾಗ ನಾನು ಬಹಳ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದೆ. ಈ ದೇಶದ ಏನು ಪ್ರಧಾನಿ ಅವರು, ಈ ದೇಶದ ಏನು ದೊಡ್ಡ ಮಂತ್ರಿಗಳು, ಮತ್ತು ರಾಜ್ಯದಾಗ ನಾನು 5 ಚೀಫ್ ಮಿನಿಸ್ಟರ್ಗಳು ಕೂಡ ನಾನು ನೇರವಾಗಿ ಕೆಲಸ ಮಾಡಿದೆ. ಮತ್ತೆ ಇಲ್ಲಿ ನಾನು ಬಂದು ನನ್ನ ಜನರು ಕೂಡ ಇರಬೇಕು ಅಂತ ಹೇಳಿ ನಾನು ಒಂದು ಡಿಸಿಷನ್ ತಗೊಂಡು ನಾ ಎಲ್ಲಾರನ್ನೂ ಕೇಳಿ
ಮಾನ್ಯ ಶ್ರೀ ಖರ್ಗೆ ಸಾಹೇಬರು, ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ, ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೂ, ಮತ್ತು ಅದಕ್ಕೆ ಬಿಡ್ರಿ, ಇವಾಗ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದಾರಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೇಳಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಇಲ್ಲಿ ಇಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿ ನಾನು ಬಂದೆ. ನಿಮಗೆ ಬಂದ ಬಳಿಕ ಎಲ್ಲರೂ ನನಗೆ ಆಶ್ವಾಸನೆ ಕೊಟ್ಟರು, ನೀವು ಬಂದ್ರೆ ಒಳ್ಳೇದಾಗುತ್ತೆ. ರಾಯಬಾಗ್ ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷ 4 ಎಲೆಕ್ಷನ್ ಸೋತು ಹೋಗೈತಿ, ಮತ್ತೆ ನೀವು ಬಂದ್ರೆ ಅದನ್ನ ಗೆದ್ದು ಕೊಡ್ತೀರಿ, ನೀವು ಬರ್ರಿ ಅಂತ ಹೇಳಿ ನಾನು ಕರೆದ್ರು. ಇಲ್ಲ, ಅವ್ರನ್ನ ನಂಬಿ ಬಂದೆ. ಬಂದ ಬಳಿಕ ನಿಮಗೆ ಇಲೆಕ್ಷನ್ ಹೆಂಗಾತು ಅನ್ನೋದು ಗೊತ್ತೈತಿ. ಬಂದ ಬಳಿಕ ಇಲ್ಲಿ ಏನು ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅದಾರಲ್ಲ, ಅವ್ರ ನನಗ ಟಿಕೆಟ್ ಕೊಡಬೇಡ್ರಿ ಅಂತ ಹೇಳಿ ಏನು ಹೈಕಮಾಂಡ್ ಐತಲ್ಲ ಅದ್ರ ಮೇಲೆ ಪ್ರೆಷರ್ ಕೊಟ್ರು. ಎಲ್ಲಾರು ಕೇಳಿದ್ರು ಅವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದ್ರಿ ಸಾಹೇಬ್ರ ಅಂತ. ಅವ್ರು ಹೇಳಿದ್ರು ಇಲ್ಲಿ ಟಿಕೆಟ್ ಬೇಕು ಅಂತಂದ್ರ ನೀವು ಸಾಮಾನ್ಯ ಕಾರ್ಯಕರ್ತರ ಹೆಂಗ್ ಕೆಲಸ ಮಾಡ್ತಾರ 5 ವರ್ಷ 10 ವರ್ಷ ನೀವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು ಅಂತ ಅಂದ್ರು. ಮತ್ತ ಶಂಭು ಅವರ DC ಅವರ ಇವಾಗ ಬಂದಾರು, ಈಗ ಪಾರ್ಟಿ ಟಿಕೆಟ್ ಕೇಳಕತ್ತಾರು, ಪಾರ್ಟಿ ಟಿಕೆಟ್ ಕೊಡಕ್ ಆಗಂಗಿಲ್ಲ ಅಂತಂದ್ರು. ಖರ್ಗೆ ಸಾಹೇಬ್ರು ಹೇಳಿದ್ರು ಇಲ್ಲ, ಅವ್ರ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ ಬಳಿಕ ಅವ್ರು ರಾಜೀನಾಮೆ ಮಾಡಿ ಬಂದಾರ, ಅವ್ರಿಗೆ ಟಿಕೆಟ್ ಕೊಡ್ಬೇಕಾಕತಿ ಅಂತಂದ್ರು. ಆಗ ಇವರು ಏನು ನಮ್ಮ ಜಿಲ್ಲೆ ಇವರ ಹಿರಿಯ ನಾಯಕರು ಉಸ್ತುವಾರಿ ಸಚಿವರು ಇಲ್ಲ, ನೀವು ಶಂಭು ಅವರಿಗೆ ಟಿಕೆಟ್ ಕೊಟ್ರೆ ನಾ ಪಕ್ಷದಿಂದ ರಾಜೀನಾಮೆ ಕೊಡ್ತೀನಿ, ಪಕ್ಷ ಬಿಟ್ಟು ಹೊರಗಡೆ ಹೋಗ್ತೀನಿ, ಮತ್ತೆ ನಾ ಇಲೆಕ್ಷನ್ದಾಗ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಒಂದು ಬೆದರಿಕೆ ಕೊಟ್ರು. ನಿಮಗ್ ಗೊತ್ತೈತಿ ಮಾಡ್ತಾವ, ನೀವು ನೋಡ್ರಿ, ಹೋಗ್ರಿ ನೀವು. ನಾ ಎಲ್ಲಾದ್ರೂ ಇದನ್ನ ತಪ್ಪತ್ತು ತಿಳಿದ್ರೆ ನಾನು ಒಪ್ಕೊಳಕ್ ರೆಡಿ ಇದ್ದೀನಿ. ಇದನ್ನ ಹೇಳಿ ನನಗೆ ಅವರ ಟಿಕೆಟ್ ತಪ್ಪಿಸಿದ್ರು. ನಾ ಒಂದೇ ಪ್ರಶ್ನೆ ಕೇಳಿದೆ ಅವ್ರಿಗೆ ಯಾವುದೋ ಒಂದು ಇಂಟರ್ವ್ಯೂದಾಗ, ಹಂಗಾದ್ರೆ ನಾ 5-10 ವರ್ಷ IAS ಆಫೀಸರ್ ಆಗಿ 32 ವರ್ಷ ಕೆಲಸ ಮಾಡಿ ಬೇರೆ ಬೇರೆ ಹುದ್ದೆಗಳನ್ನು ನಾನು ಅಲಂಕರಿಸಿ ನಾನು 5-10 ವರ್ಷ ನಾ ಕೆಲಸ ಮಾಡಿ ಪಾರ್ಟಿ ಟಿಕೆಟ್ ತಗೋಬೇಕಾದ್ರೆ ಇವಾಗ ಏನು ಈ ಲೋಕಸಭಾ ಚುನಾವಣೆದಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟಾರು, ಅವ್ರು 8 ವರ್ಷ ಕಾಂಗ್ರೆಸ್ ಪಕ್ಷದಾಗ ದುಡ್ದಾರು ಹೇಳ್ರಿ ಪಾತ್ರ ಕೇಳಿದೆ. ಇದೇನ ದೊಡ್ಡ ಪ್ರಶ್ನೆ ಕೇಳ್ರಿ. ಇದು ಸಾಮಾನ್ಯ ಒಂದು ಎಲ್ಲರೂ ನಾವು ನೀವು ಕೇಳೋ ಅಂತದ್ದು ಒಂದು ನಾ ಕೇಳಿದೆ. ಅದಕ್ಕೆ ಇದುವರೆಗೆ ಸನ್ಮಾನ್ಯ ಏನು ಈ ಉಸ್ತುವಾರಿ ಸಚಿವರದಾರಲ್ಲ ಅವರಿಂದ ಇನ್ನೂ ಪ್ರತ್ಯುತ್ತರ ಬಂದಿಲ್ಲ. ಅದು ಯಾಕೆ ಅದಕ್ಕೆ ಅವ್ರ ಮಗಳು 8 ವರ್ಷ ಪಾರ್ಟಿಯಾಗಿ ದುಡ್ದಾಳು ಅಂತ ಹೇಳಕ್ ಅವ್ರಿಗೆ ಏನು ಮುಜುಗರ ಆಯ್ತೋ ನನಗೆ ತಿಳಿದಿಲ್ಲ. ಅಂದ್ರ ನನಗೊಂದು ನ್ಯಾಯ, ಯಾಕಂದ್ರೆ ನಾವು ಒಬ್ಬ ದಲಿತ ಇದೀನಿ, ಯಾಕಂದ್ರೆ ನಾವು ಒಬ್ಬ ನಿಮ್ಮ ಮಗ ಇದೀನಿ, ಯಾಕಂದ್ರೆ ನಾವು ಒಬ್ಬ ನಿಮ್ಮ ಸಹೋದರ ಇದೀನಿ, ನನಗೊಂದು ನ್ಯಾಯ, ಮತ್ತ ಅವ್ರ ಮಗಳಿಗೊಂದು ನ್ಯಾಯ. ಅವ್ರ ಈಗೇನು ಕಾಂಗ್ರೆಸ್ ಪಕ್ಷದಿಂದ ನಿಂತ ಅಭ್ಯರ್ಥಿ ಅವ್ರ ವಯಸ್ಸ 26-27 ಅಂತ ಬರ್ಕೊಂಡಾರ. ಇವರು ಹುಟ್ಟೋಕ್ಕಿಂತ ಮೊದಲು ನಾ ಒಂದು ಡಿಸ್ಟಿಕ್ನಾಗ ನಾ DC ಆಗಿ ಕೆಲಸ ಮಾಡಿದ್ದೆ. ಏನ್ರಿ ಈಗೇನು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅಭ್ಯರ್ಥಿ, ಅವರು ನಾ DC ಆದಾಗ ಅವ್ರು ಇನ್ನೂ ಹುಟ್ಟಿದ್ದಿಲ್ಲ. ಅಂದ್ರ ನಮಗ ದಲಿತರಿಗೆ ನಮ್ಮವ್ರಿಗೆ ನಮಗ ಯೋಗ್ಯತೆ ಇಲ್ಲ ಅಂತ ಇವರ ಹೇಳಕ್ ಬರಾಕತ್ತಾರ. ನೀವು IAS ಆಗ್ರಿ, ನೀವು ಏನು ಬೇಕಾದ ದೊಡ್ಡವರಾಗ್ರಿ, ನೀವು ದಲಿತರಂದ್ರ ನಿಮ್ಗೆ ಅರ್ಹತೆ ಇಲ್ಲ ಅಂತ ಅವ್ರ ಇನ್ ಡೈರೆಕ್ಟ್ಲಿ ಹೇಳಾಕತ್ತಾರ. ಮತ್ತು ಅದನ್ನ ತಿಳ್ಕೊಳ್ಳುವಂತ ಟೈಮ್ ನಮಗೆಲ್ಲರಿಗೂ ಬಂದೈತಿ ಅನ್ನೋದನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರೇ ಇಲ್ಲೇ ಇದಕ್ಕೆ ಉಗಾರಕ್ಕೆ ಬಂದಾಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ನನ್ನ ಬಗ್ಗೆ.
ಏನಂತ ಅವ್ರ ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ, ನಾವು ಶಂಭು ಕಲ್ಲೋಳಿಕರ್ DC ಅವರಿಗೆ ಇನ್ನೂ 10 ಸಲ ನಾನು ಟಿಕೆಟ್ ತಪ್ಪಿಸ್ತೀನಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ನೀವೆಲ್ಲ ಓದಿರ್ಬೇಕು ಅದನ್ನ. ಅಲ್ಲ, ನಾನು ಇವರ ಹೇಳುವ ಈ ಹೇಳಿಕೆಗಳು ಯಾವ ಲೇವಲ್ಗೆ ಬಂದಾವು ಅಂತಂದ್ರೆ ಅವರಿಗೆ ಈ ರಾಜಕೀಯ ಪರಿಜ್ಞಾನ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂತಂದ್ರ ಇವ್ರ 10 ಸಾರಿ ನಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ರನ ಇವ್ರು ನನಗೆ 10 ಸಾರಿ ಇವ್ರ ಕೊಡಂಗಿಲ್ಲ ಅನ್ಬಹುದು. ಇವಾಗ ನಾ ಒಬ್ಬ ಸ್ವತಂತ್ರರಾಗಿ ನಿಂತ ನಿಮ್ಮ ಮುಂದೆ ನಿಂತ ಅವ್ರ ಪುತ್ರಿಯ ವಿರುದ್ಧ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನಗೆ ಧೈರ್ಯ ಐತಿ. ಇವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಇವರಿಗೆ ಇಲ್ಲಿ ಚಿಕ್ಕೋಡಿ ಮತಕ್ಷೇತ್ರ, ಇಲ್ಲಿದ್ದರೆ ಬೆಳಗಾವಿ ಮತಕ್ಷೇತ್ರದಿಂದ ನೀವು ಚುನಾವಣೆಗೆ MP ಚುನಾವಣೆಗೆ ನಿಲ್ರಿ ಅಂತ ಹೇಳಿ ಇವರಿಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ರು ಇಲ್ರಿ? ಇವರಿಗೆ ನೀವು MP ನಿಲ್ ಅಂತ ಹೇಳಿ ಕೊಟ್ಟಿದ್ರು. ಇವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಅಂತ ಅನ್ಕೊಂಡಿದ್ರ ಮತ್ತೆ ಏನು ಇವ್ರ ನಾಯಕರದಾರಲ್ಲ ರಾಹುಲ್ ಗಾಂಧಿ ಅವರ ಕೈಯನ್ನ ಬಲಪಡಿಸಬೇಕು ಅಂತ ತಿಳ್ಕೊಂಡಿದ್ರ ಇವರು ಇವತ್ತು ಇಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಾಗ MP ನಿಲ್ಬೇಕಾಗಿತ್ತು. ಮತ್ತು ನಾನು ಈ ಕ್ಷೇತ್ರದಾಗ ನಿಲ್ತಿದ್ದೆ. ನಾವು ಇಬ್ರು ನೋಡ್ಬೇಕಾಗಿತ್ತು ಯಾರು ಜನರ ಹತ್ತಿರ ಅದಾರ, ಯಾರು ಜನರ ವಿಶ್ವಾಸ ಪ್ರೀತಿ ಯಾರ ಮೇಲೆ ಐತಿ ಅನ್ನೋದ ತಿಳಿತಿತ್ತು ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಾ ಆಲ್ರೆಡಿ ನಾನು ಇಂಟರ್ವ್ಯೂನಾಗ ಅವ್ರಿಗೆ ಒಂದು ಏನು ಮನವಿ ಮಾಡಿದ್ದೆ. ಸತೀಶ್ ಅವರು ನನಗೆ 4 ವರ್ಷದ ನಂತರ ಟಿಕೆಟ್ ಕೊಡಂಗಿಲ್ಲ ಅಂತ ಯಾವಾಗ ಹೇಳಿದ್ರು ಅವಾಗ ಹೇಳಿದ್ದೆ, ನಿಮ್ಮ ಕ್ಷೇತ್ರ ರಾಜೀನಾಮೆ ಕೊಡ್ರಿ, ನಾನು ಹೆಂಗಿದ್ರು ಇವಾಗ IAS ಬಿಟ್ಟ ನಾ ಇಲ್ಲೇ ಇರ್ಬೇಕಂತ ಬಂದೀನಿ, ನಾ ನಮ್ಮ ಜನರ ಸೇವೆ ಮಾಡ್ಬೇಕಂತ ಬಂದೀನಿ. ನನ್ನ ಹೆಂಡತಿ IAS ಆಫೀಸರು ಮತ್ತು ಆಕೆ ದೊಡ್ಡ ಹುದ್ದೆದಾಗದಾಳ. ನಾ ಆಕಿನೂ ಬಿಟ್ಟು ನಾನು ಇಲ್ಲಿ ನನ್ನ ಜಾಗಕ್ಕೆ ಬಂದೀನಿ, ನನ್ನ ಜನರು ಕೂಡ ಇರ್ಬೇಕಂತ ಬಂದೀನಿ. ನೀವು ಬರ್ರಿ, ನಾನು ನಿಲ್ತೀನಿ, ನೀವ ಒಂದು ಕ್ಷೇತ್ರ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ನಾನು ಇಬ್ರು ಇಲೆಕ್ಷನ್ ನಿಲ್ಲೋಣ, ಯಾರು ಜನ ಹೆಚ್ಚು ಆಧಾರ ಕೊಡ್ತಾರೋ ಅಂತ ಕೇಳಕ ನೋಡೋಣ ಅಂತ ಹೇಳಿದೆ. ಅದಕ್ಕೂ ಅವ್ರಿಗೆ ಇದುವರೆಗೆ ಯಾವ ಒಂದು ಪ್ರತ್ಯುತ್ತರ ಬಂದಿಲ್ಲ. ಅವ್ರು ಇದುವರೆಗೆ ಅದರ ಬಗ್ಗೆ ಇನ್ನೂ ಅವ್ರ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಏನ್ ತಿಳ್ಕೋಬೇಕು ನಾವು? ಮೌನಂ ಸಮ್ಮತಿ ಲಕ್ಷಣಂ ಅಂತ ತಿಳ್ಕೋಬೇಕು. ಇವ್ರು ಏನು ಮಾತಾಡ್ಲಿಲ್ಲ ಅಂದ್ರ ಅವ್ರು ನನ್ನ ಚಾಲೆಂಜ್ ಅನ್ನ ಸ್ವೀಕರಿಸಕ್ ನಿರಾಕಾರ ಮಾಡ್ಯಾರೋ ಅಥವಾ ಒಪ್ಕೋತಾರೋ ಅನ್ನೋದನ್ನ ನನಗೆ ತಿಳಿವಾತಾಗೈತಿ. ನಾ ಇದನ್ನ ಯಾಕೆ ಹೇಳಾಕತ್ತೀನಿ ಅಂತಂದ್ರ, ನಾನು ಏನು ಬಾಬಾ ಸಾಹೇಬ್ರು ಕೊಟ್ಟಾರಲ್ಲ ಸಂವಿಧಾನ, ಆ ಸಂವಿಧಾನದಾಗ ನನಗೆ ನಂಬಿಕೆ ಐತಿ. ಆ ಸಂವಿಧಾನ ಎಂತ ಪವರ್ಫುಲ್ ಐತಿಪ್ಪ ಅಂತಂದ್ರ, ಏನು ಈ ಓಟಿನ ಅಧಿಕಾರ ನಮಗೆ ಕೊಟ್ಟಾರಲ್ಲ, ಈ ಓಟಿನ ಅಧಿಕಾರವನ್ನ ಈ ದೇಶದ ಹಣೆ ಬರ ಬರೆಯುವಂತ ಪವರ್ ಐತಿ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಬೇಕಾಗೈತಿ. ಅದಕ್ಕಾಗಿ ಬಾಬಾ ಸಾಹೇಬ್ರು ಹೇಳ್ತಿದ್ರು, ಅವರ 1952 ಏನು ಇಲೆಕ್ಷನ್ ನಡೆದು ಮತ್ತಿದು ಸಂವಿಧಾನ ಅಂಗೀಕಾರ ಮಾಡಿದ್ರು, ಆವಾಗ 56 ನವೆಂಬರ್ದಾಗ ಅವರು ಹೇಳ್ತಾ ಇದ್ರು, ಇನ್ನು ಮೇಲೆ ರಾಜ ಈ ದೇಶವನ್ನು ಆಳುವ ರಾಜ ರಾಣಿ ಹೊಟ್ಟಾಗಿ ಹುಟ್ಟಂಗಿಲ್ಲ, ಬಟ್ ಏನು ನಾವು ಮತ ಹಾಕಿವಲ್ಲ ಆ ಮತಗಟ್ಟಾಗಿ ಹುಟ್ಟತಾನು ಅಂತ ಹೇಳಿದ್ರು ಅವರು. ಈಗ ನೀವು ಒಂದೊಂದು ಹಾಕುವಂತ ಓಟ್ ನಿಮ್ಮನ್ನ ಯಾರು ಆಳ್ತಾರ, ನೀವು ಯಾರ ಕೈಯಾಗ ಅಧಿಕಾರ ಕೊಡಾಕ ಹೊಂಟೀರಿ ಅದನ್ನ ನಿರ್ಧರಿಸತಿ ಅನ್ನೋದನ್ನ ನೀವು ಮರಿಬೇಡ್ರಿ ನೀವು. ಯಾಕಂದ್ರ ನಮ್ಮ ಓಟಕ್ಕ ಅವ್ರು ಬೆಲೆ ಕಟ್ಟಾಕ ಶುರು ಮಾಡ್ಯಾರ. ಏನ್ ಮಾಡ್ಯಾರ್ರಿ? ನಮ್ಮ ಓಟಕ್ಕ ಹೆಂಗ ನಾವು ಇಲ್ಲಿ ಏನು ಬದನಿಕಾಯಿ, ಚವಳಿಕಾಯಿ ಮತ್ತೆ ಏನು ಬೆಂಡಿಕಾಯಿ ಬಾಜಾರ್ದಾಗ ಮಾರ್ತಾರಲ್ಲ, 5 ರೂಪಾಯಿ ಕಿಲೋ, 10 ರೂಪಾಯಿ ಕಿಲೋ, 15 ರೂಪಾಯಿ ಕಿಲೋ ಅಂತ ಅವರ ದಲಿತರು ಮತ್ತೆ ಏನು ನನ್ನ ಮುಸ್ಲಿಂ ಬಾಂಧವರದಾರಲ್ಲ ಈ ಕ್ಷೇತ್ರದಾಗ
ಆ ಓಟ್ಗಳಿಗೆ ಅವರ ಲೆಕ್ಕ ಹಾಕಾಕತ್ತಾರ. 200 ರೂಪಾಯಿ ಕೊಡಬೇಕು, 300 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡಬೇಕು ಅಂತ ಹೇಳಿ ಈಗ ದೊಡ್ಡ ಡಿಸ್ಕಷನ್ ನಡೆದೈತಿ. ನೀವು ನೋಡೇರಿ, ಈಗ ನೀವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯಾವುದೇ ಮೂಲ್ಯಾಗ ಹೋಗ್ರಿ, ಈಗ ಬರೀ ಈಗ ಪಕ್ಷೇತರ ಅಭ್ಯರ್ಥಿ ಆದಂತ ನಿಮ್ಮ ಮಗ ಮತ್ತು ನಿಮ್ಮ ಸೋದರನಾದಂತ ಶಂಭು ಕಲ್ಲೋಳ್ಕರ್ ಕಂಪೇನ್ ಮಾತ್ರ ನಡೀತಾ ಇದೆ, ಪ್ರಚಾರ ಮಾತ್ರ ನಿಮಗೆ ಕಂಡು ಬರ್ತೈತಿ. ಬೇರೆ ಪಕ್ಷದ ಪ್ರಚಾರ ಇಲ್ಲ. ಬೇರೆ ಅವ್ರು ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಅಂತಂದ್ರ ಅವ್ರಿಗೆ ಗೊತ್ತೈತಿ ನಮ್ಮ ಓಟ್ಗಳು ಮಾರಾಟಕ್ಕದಾವ, ಅವನು ಖರೀದಿ ಮಾಡ್ಕೋಬೇಕು ಅಂತ ಹೇಳಿ ಅವರ ಯೋಚನೆ ಮಾಡಾಕತ್ತಾರ. ಅವ್ರು ಯಾವ ಮಟ್ಟದ ರಾಜಕಾರಣ ಮಾಡಾಕತ್ತಾರ ಅಂತಂದ್ರ ಅವ್ರು ನಮ್ಮ ಓಟ್ ಖರೀದಿ ಮಾಡವ್ರಂತ ಮತ್ತ ಅಧಿಕಾರ ತಗೊಳವ್ರಂತ. ನಾವು ಬಿಡ್ತೀವ್ರಿ, ನಮ್ಮ ಓಟ್ ಮಾಡ್ಕೋತೀವಿ ಇಲ್ಲ. ಇದು ಮಾರ್ಕೊಂಡ್ರೆ ಬಾಬಾ ಸಾಹೇಬ್ರು ಹೇಳ್ತಿದ್ರಂತ, ನಾವ್ ಯಾರಾದರೂ ದಲಿತರು ನಾ ಇಷ್ಟ ಕಷ್ಟಪಟ್ಟು ನಾ ಇವ್ರಿಗೆ ಅಧಿಕಾರ ಕೊಟ್ಟಿನಿ, ಅದನ್ನ ಏನಾದರೂ ಇವ್ರ 200-300 ರೂಪಾಯಿಗೆ ಮಾರ್ಕೊಂಡ್ರ ಅದು ನಮ್ಮ ಮನಿ ಮಗಳನ್ನ ಮಾರ್ಕೊಂಡಂಗ ಅಂತ ಹೇಳಿ ಬಾಬಾ ಸಾಹೇಬರು ಓಪನ್ ಆಗಿ ಮಾತಾಡ್ತಾ ಇದ್ರಂತ. ನಾವೆಲ್ಲ ಸ್ವಾಭಿಮಾನಿಗಳಿದ್ದೀವಿ ಇಲ್ಲಿ. ನಾವ್ ಯಾರಿದ್ದೀರಿ? ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೀವಿ. ಯಾರೋ ಸ್ವಲ್ಪ ದುಡ್ಡು ಮಾಡಿಕೊಂಡು, ಯಾರ್ದೋ ಮೋಸ ಮಾಡಿಕೊಂಡು ದುಡ್ಡು ತಗೊಂಡು ಇಲೆಕ್ಷನ್ ಮಾಡ್ತಾರೋ ಅಂತಂದ್ರ ಅದಕ್ಕೊಂದು ಏನು ಅಂತ್ಯವನ್ನು ಹೇಳಬೇಕಾದವರ ನಾವು ಅಂತ ನೀವು ತೋರಿಸ್ಕೊಡ್ಬೇಕಾಗೈತಿ. ಯಾಕಂದ್ರೆ ಅವ್ರ ಕೊಡುಗೆ ಈ ಭಾಗದಾಗ ಏನೈತಿ ಅನ್ನೋದಕ್ಕೆ ಹೇಳ್ರಿ. ನೀವು ಇವತ್ತ ನಿಮ್ಮ ಮುಂದೆ ಬಂದು ಒಂದು 26 ವರ್ಷದ ಹುಡುಗಿನ ಮುಂದಿಟ್ಕೊಂಡು ಅವ್ರ ರಾಜಕೀಯ ಮಾಡಿ ನಿಮ್ಮ ಓಟ್ ಕೇಳಾಕ ಬರಾಕತ್ತಾರ. ಈಗ ಏನಕ್ಕೆ ನಾವು ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋದನ್ನ ಕೇಳ್ರಿ. ನೀವು ಅದು ಕೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ನನ್ಗತೆ ನಿಮ್ಮ ಬಂದು ಮಾತಾಡಕ ಅವ್ರಿಗೆ ಧೈರ್ಯ ಇಲ್ಲ. ಅವ್ರು ಯಾರನ್ನ ಕರ್ಕೊಂಡು ಬಂದು ಓಟ್ ಕೇಳ್ತಾರ? ಅವ್ರು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಓಟ್ ಕೇಳ್ತಾರ? ಅವ್ರು ಯಾರನ್ನ ಕರ್ಕೊಂಡು ಬಂದು ನಿಮ್ಮ ಓಟ್ ಕೇಳ್ತಾರಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬ್ನ ಕರ್ಕೊಂಡು ಓಟ್ ಕೇಳ್ತಾರ. DK ಶಿವಕುಮಾರ್ ಸಾಹೇಬ್ರನ್ನ ಕರ್ಕೊಂಡು ಬಂದು ಓಟ್ ಕೇಳ್ತಾರ. ಅದಕ್ಕೂ ನೀವು ಕೇಳಿಲ್ಲ ಅಂದ್ರೆ ಮತ್ತೆ ಏನ್ ಮಾಡೋರ್ದವ್ರು ಗೊತ್ತೈತೇನ್ರಿ? ನಮ್ಮವರ ಆದಂತ ಪರಮೇಶ್ವರ್ ಸಾಹೇಬ್ರನ್ನು ಕರೆಯವರು, HC ಮಹದೇವಪ್ಪ ಸಾಹೇಬ್ರನ್ನು ಕರೆಯವರು, ಮತ್ತೆ ಏನು ನಮ್ಮ ಒಳಗ ಚೋಟಾ ಮೋಟಾ ನಾಯಕರದಾರಲ್ಲ ಅವ್ರು ಆಲ್ರೆಡಿ ಅವ್ರನ್ನ ನಿಮ್ ಬೆನ್ನ ಹತ್ತಿ ಬಿಟ್ಟಾರ. ನೀವೇ ಹೋಗಿ ಹೇಳ್ರು ಅವ್ರನ್ನ ಹೆಂಗಾದ್ರೆ ಹಿಡ್ಕೊಂಡ ನೀವು ಓಟ್ ಹಾಕ್ಸಿರಿ ಅಂತ ಹೇಳಿ ಆ ಪ್ರಯತ್ನಗಳು ನಡೆದಾವ. ಆದ್ರೆ ನೀವು ನನಗೆ ಗೊತ್ತು, ನೀವು ಎಷ್ಟು ಜಾಣ್ರಿದ್ದೀರಿ ಮತ್ತೆ ಎಷ್ಟು ಚಾಣಾಕ್ಷಿದಿರಿ ಅಂತ ನನಗೆ ಗೊತ್ತೈತಿ. ನೀವು 1 ಕಿಲೋ ಬೆಂಡಿಕಾಯಿ ಖರೀದಿ ಮಾಡುವಾಗ ಏನು ಹೆಂಗ್ ಮಾಡಿ ಬೆಂಡಿಕಾಯಿ ಖರೀದಿ ಮಾಡ್ತೀರಿ? ಏನೇ ನೋಡ್ತೀರಿ? 5 ರೂಪಾಯಿ ಬೆಂಡಿ ಕಾಯಿಗೆ ತಗೊಳ್ಳುವಾಗ ಅದನ್ನು ಮುಟ್ಟಿ ನೋಡ್ತೀರಿ, ತಾಜಾ ಆಯ್ತಲೋ ನೋಡ್ತೀರಿ, ಇನ್ನೂ ಬಿರುಸಾಗೈತೇನ ಅದನ್ನ ನೋಡ್ತೀರಿ, ಎಲ್ಲ ನೋಡ್ತೀರಿಲ್ಲ. ಮತ್ತ ಅವ 5 ರೂಪಾಯಿ ಅಂದ್ರೆ ಅವನು ಕೂಡ ಜಗಳಾಡಿ 4 ರೂಪಾಯಿ ಕೊಡಪ್ಪ ಅಂತ ಹೇಳಿ 4 ರೂಪಾಯಿ ಕೊಟ್ಟ ತಗೊಂಡು ಬರ್ತೀರಿ. ಮತ್ ನೀವು ನನ್ನ ತಾಯಂದಿರು ಇಲ್ಲಿ ಕುತ್ಕೊಂಡಿದ್ರಿ, ಸಹೋದರಿಗಳು ಇಲ್ಲಿ ಕುತ್ಕೊಂಡಿರಿ. ನೀವು ಒಂದು ಸೀರೆ ಅಂಗಡಿಗೆ ಹೋದಾಗ ಬರೀ ಒಂದೇ ಸೀರೆ ತಗೊಳಕ ಹೋಗಿರ್ತೀರಿ ಇಲ್ಲೋ? ಮತ್ ಒಂದು ಸೀರೆ ತಗೊಳವ್ರ ನೀವು ಎಷ್ಟು ಸೀರೆ ತೆಗೆದು ನೋಡ್ತೀರಿ? ಒಂದು ಮಿನಿಮಮ್ 25ರಿಂದ 30 ಸೀರೆ ತೆಗೆದು ನೋಡ್ತೀರಿ ಇಲ್ಲೋ? ಕಲರ್ ನೋಡ್ತೀರಿ, ಕ್ವಾಲಿಟಿ ನೋಡ್ತೀರಿ, ಆ ಸೀರೆದು ಪಲ್ಲು ಹೆಂಗೈತಿ ನೋಡ್ತೀರಿ. ಮತ್ತೆ ನಿಮ್ಗೆ ಅದು ಮ್ಯಾಚ್ ಹಾಕಿಲ್ಲ ಅಂತ ಹೇಳಿ ಮೈ ಮೇಲೆ ಹಾಕೊಂಡು ಕಂಡಾಳ ಮುಂದೆ ನಿಂತ್ಕೊಂಡು ನೋಡ್ತಿರೋ ಇಲ್ಲೋ? ಹಂಗಾದ್ರೆ ನಿಮ್ಮ ಭವಿಷ್ಯವನ್ನ ಯಾರು ನಿರ್ಣಯ ಮಾಡ್ತಾ ಇದಾರ? ನಮ್ಮ ಮಕ್ಕಳದಾರಲ್ಲ, ನಮ್ಮ ಹುಡುಗರದಾರಲ್ಲ, ಯಾರು ಅವ್ರ ಭವಿಷ್ಯ ನಿಮ್ಮ ಓಟಿನಾಗೈತಿ, ಅವ್ರಂತ ಓಟ್ ತಗೊಂಡು ಬರುವಾಗ ನೀವು ಇದನ್ನ ಯಾಕೆ ಚೌಕಶಿ ಮಾಡುವಾರಿ ಅನ್ನೋದನ್ನ ನಾನು ಕೇಳಕ ಬಯಸ್ತೀನಿ. ನಾನು ಯಾಕಂದ್ರೆ ನಾ ತಿರುಗಿ ಇದನ್ನ ಹೇಳಕತ್ತೀನಿ. ಬಾಬಾ ಸಾಹೇಬರು ಈ ದೇಶದ ದಲಿತರಿಗೆ ಯಾವುದಾದ್ರು ಒಂದು ದೊಡ್ಡ ಅಧಿಕಾರ ಕೊಟ್ಟಾರಂದ್ರ
ಅದು ಓಟಿನ ಅಧಿಕಾರ ಅನ್ನೋದು ನೀವು ಮರಿಬೇಡ್ರಿ. ಇವತ್ತ ಯಾರು ಸೊಕ್ಕಿನಿಂದ ತಿರುಗಾಡ್ತಿದ್ರು, ಯಾರು ನೀವು ಕಾಲು ಬಿದ್ರು ನಿಮ್ಮನ್ನು ನೋಡ್ತಿದ್ದಿಲ್ಲ, ನೀವು ಕೈ ಮುಗಿದ್ರು ಬೇರೆ ಕಡೆ ಮುಖ ಮಾಡ್ತಿದ್ರು, ಇವತ್ತು ಮನೆ ಮನೆಗೆ ಬಂದ ನಿಮ್ಮ ಮುಂದೆ ನಿಮ್ಮ ಕಾಲು ಬೀಳಾಕತ್ತಾರ, ಕೈ ಮುಗಿಯಾಕತ್ತಾರ, ಅವ್ವ ಅನ್ನಾಕತ್ತಾರ, ಅಪ್ಪ ಅನ್ನಾಕತ್ತಾರ. ಮತ್ತೆ ನಿಮ್ಮ ಮೇಲೆ ಒಮ್ಮಿಗೆ ಭಾಳ ಪ್ರೀತಿ ಬಂದ್ಬಿಟ್ಟೈತಿ. ಇದು ಎದಕ್ಕಂದ್ರ ಬಾಬಾ ಸಾಹೇಬ್ರು ಏನು ಕೊಟ್ಟಾರಲ್ಲ ಓಟಿನ ಅಧಿಕಾರ, ನಿಮ್ಮೊಂದೊಂದು ಓಟಿಗೆ ಎಂತ ದೊಡ್ಡ ಗಮಂಡಿ ಇದ್ದ ಮನುಷ್ಯನು ಭೂಮಿ ಮೇಲೆ ಕೆಳಗಡೆ ತಗೊಂಡು ಬಂದೈತಿ ಅಂತಂದ್ರ ಅದು ಓಟಿನ ಅಧಿಕಾರ ತೋರಿಸ್ತೈತಿ ಅನ್ನೋದು ನೀವು ಮರಿಬೇಡಿ. ಈಗ ಬರೀ 6 ದಿನ ಉಳ್ದೈತಿ ನೀವು ಓಟ್ ಹಾಕಾಕ. 2 ದಿನ ಉಳ್ದೈತ್ರಿ, 6 ದಿನ ಉಳ್ದೈತಿ. 7ನೇ ದಿನಕ್ಕೆ ನೀವು ಮತಗಟ್ಟೆಗೆ ಹೊಂಟೇರಿ. ನೀವು 7ನೇ ತಾರೀಕು ನೀವು ಓಟ್ ಹಾಕಿ ಹೊರಗಡೆ ಬರ್ರಿ. ನಿಮ್ಮನ್ನ ಯಾರಾದ್ರೂ ಗುರ್ತಿಸ್ತಾರ, ಯಾರಾದ್ರೂ ಮಾತಾಡಿಸ್ತಾರ, ಕ್ಯಾರೆ ಅಂತಾರ, ಯಾರು ನಿಮ್ಮ ಕಡೆ ನೋಡಂಗೂ ಇಲ್ಲ ಕರೆ. ಯಾಕಂದ್ರೆ ನೀವು ಓಟ್ ಹಾಕಿ ಆಲ್ರೆಡಿ ಹೊರಗಡೆ ಬಂದಿರಿ. ಅದಕ್ಕಾಗಿ ನಾನು ಹೇಳಾಕತ್ತೀನಿ, ಎಲ್ಲಿವರೆಗೆ ನೀವು ನಿಮ್ಮ ಓಟ್ ನೀವು ಭದ್ರವಾಗಿ ಇಟ್ಕೋತೀರಿ, ಎಲ್ಲಿವರೆಗೆ ಅದನ್ನ ರಕ್ಷಣೆ ಮಾಡ್ತೀರಿ, ಮತ್ತೆ ಎಲ್ಲಿವರೆಗೆ ಅದನ್ನ ಚಲೋದಂಗೆ ನೀವು ಉಪಯೋಗ ಮಾಡ್ಕೊಳಂಗಿಲ್ಲ, ಅಲ್ಲಿವರೆಗೆ ನಿಮಗ ಸನ್ಮಾನ ಸಿಗ್ತೈತಿ, ಮತ್ತೆ ನಿಮಗೆ ಸ್ವಾಭಿಮಾನ ಇರ್ತೈತಿ, ಮತ್ತ ನೀವು ಈ ದೇಶದ ಏನು ಅನಿವಾರ್ಯ ಐತಿ ಅದನ್ನ ನೀವು ಚೇಂಜ್ ಮಾಡ್ತೀರಿ ಅಂತ ನಾ ಹೇಳಕ್ ಬಯಸ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಐತಿ. ಇದು ನೀವು ಯಾಕೋ ಅಂತಂದ್ರ ಈ ಓಟಿನಿಂದ ಎಲ್ಲ ನಡೆಯಾಕತೈತಿ, ಓಟಿನಿಂದ ಎಲ್ಲ ನಡೆಯಾಕತೈತಿ. ಇಲ್ಲೆಲ್ಲ ಹಿರಿಯರು ಕೂತಾರ, ಮುಂದ್ಗಡೆ ಸ್ಟೇಜ್ ಮೇಲೆ ಹಿರಿಯರು ಕೂತಾರ. ಅವ್ರನ್ನ ಕೇಳ್ರಿ ನೀವು, ನಿಮ್ಮ ಮಕ್ಕಳು ಒಂದು ಸ್ಕೂಲ್ನಾಗ ಅಡ್ಮಿಷನ್ ಬೇಕಾಗ್ತು ಅಂದ್ರ MLA ಲೆಟರ್ ತಗೊಂಡು ಬಾ, MP ಲೆಟರ್ ತಗೊಂಡು ಬಾ. ಏನಾದ್ರೂ ನಿಮ್ಮ ಮನಿ ಮುಂದ ಏನಾದ್ರು ಒಂದು ಕೆಲಸ ಗಟಾರ್ ಕೆಲಸ ಆಗ್ಬೇಕಂತಂದ್ರ MLA ಲೆಟರ್ ತಗೊಂಡು ಬಾ, MP ಲೆಟರ್ ತಗೊಂಡು ಬಾ. ನಿಮ್ಮ ಮನಿಗಳು ಬೇಕಾದ. ಯಾಕಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಐತಿರು. 5 ವರ್ಷದಾಗ ಎಷ್ಟು ಕೆಲಸ ಹಾಕವ ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾಕಂದ್ರೆ ಈ ದೇಶದ ಅನಿವಾರ ಎಲ್ಲಿ ಬರೀತಾರಪ್ಪ ಅಂತಂದ್ರ, ಎಲ್ಲಿ ಬಾಬಾ ಸಾಹೇಬ್ರು ಈ ಸಂವಿಧಾನವನ್ನು ಬರೆದ್ರು ಮತ್ತೆ ಈ ಸಂವಿಧಾನವನ್ನು ಮಂಡಿಸಿದ್ರು, ಆ ಜಾಗದಾಗ ನೀವು ಇಲ್ಲಿಂದ ಈ ಶಿರಗುಪ್ಪಿ ಈ ಮೈದಾನದಾಗ ಅಂಬೇಡ್ಕರ್ ಭವನದ ಮುಂದೆ ಕುತ್ಕೊಂಡು, ಸಮುದಾಯ ಭವನದ ಮುಂದೆ ಕುತ್ಕೊಂಡೇರಿ. ಮತ್ತೆ ನೀವು ಈಗ ನಿಮ್ಮ ಮನುಷ್ಯನಾಗ ಓಡಾಕತ್ತೈತಿ, ಅದು ಏನು ಸತ್ಯ ಆಗಬೇಕಾದ್ರ ನೀವು ಅದನ್ನ ಹಿಂದಿಂದ ನೋಡಬೇಕು. ಯಾಕಂದ್ರ ಅಲ್ಲಿ ಹೋಗಿ ಸಮರ್ಥರಾಗಿ ನಿಮ್ಮ ಏನು ಸಮಸ್ಯೆಗಳದಾವ, ನಿಮ್ಮ ಏನು ದುಃಖ ದುಮ್ಮಾನಗಳದಾವ, ನಿಮ್ಮ ಇವನು ಎಲ್ಲ ಅಲ್ಲಿ ನಿಮ್ಮ ಧ್ವನಿಯಲ್ಲಿ ಮಾತಾಡುವಂತವ್ರು ಯಾರಾದರೂ ಇರಬೇಕು ಅಂತಂದ್ರ ಅವ್ರಿಗೆ ಅದು ಅರ್ಹತೆ ಬೇಕು ಅನ್ನೋ ನಾನು. ಮತ್ತೆ ಅದಕ್ಕೆ ನಿಮ್ಮ ಸೋದರನಿಗೆ ಅರ್ಹತೆ ಇದೆ ಅಂತ ನಾ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾನು 32 ವರ್ಷ ಸರ್ವಿಸ್ನಾಗ 8 ವರ್ಷ ನಾನು ಈಗೇನು ಬಾಬಾ ಸಾಹೇಬ್ರ ಏನು ಕುತ್ಕೊಂಡು ನಮಗೆಲ್ಲ ರಕ್ಷಣೆ ಕೊಟ್ಟರು, ನಮ್ಮ ಪ್ರಗತಿ ಬಗ್ಗೆ ನಮ್ಮ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕನಸು ಕಾಣ್ತಿದ್ರು. ಆ ಜಾಗದಾಗ ನಾನು 8 ವರ್ಷ ಕೆಲಸ ಮಾಡೇನಿ. ಮತ್ತು ಆ ಬಿಲ್ಡಿಂಗ್ದು ಒಂದೊಂದು ಕಂಬಗಳು, ಮತ್ತು ಆ ಬಿಲ್ಡಿಂಗ್ದು ಒಂದೊಂದು ರೂಮ್ಗಳು, ಮತ್ತು ಆ ಬಿಲ್ಡಿಂಗ್ದು ಒಂದೊಂದು ಏನು ಇಟ್ಟಂಗಿದಾವಲ್ಲ ಅದು ನನಗೆ ಪರಿಚಯ ಐತಿ, ನಾನು ನೋಡೇನಿ ಅಂತ ಹೇಳಕ್ ನಾ ಬಯಸ್ತಾ ಇದ್ದೀನಿ. ನನಗೆ IAS ಆಫೀಸರ್ಗಳಿಗೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ಹೇಳೋದು ಯಾರಿಗೂ ಜರೂರತ್ತಿಲ್ಲ. ಈಗ ಏನು ಕಂತ್ರಿಗಳು ಅದಾರಲ್ಲ, ಅವ್ರಿಗೆ ಫೈಲ್ ಮೇಲೆ ಅವ್ರಿಗೆ ಏನು ಕೆಲಸ ಇರಂಗಿಲ್ಲ. ಯಾರಿಗೆ ಕೆಲಸ ಇರ್ತೈತಿಪ್ಪ ಅಂತಂದ್ರ ಏನು IAS ಆಫೀಸರ್ಗಳು ಅವರಿಗೆ ಸಹಾಯ ಮಾಡ್ತಾರಲ್ಲ, ಅವರನ್ನ ಆ ಫೈಲ್ ನೋಡಬೇಕು, ಅವರ ಆ ಫೈಲ್ ಅಪ್ರೂವ್ ಮಾಡಬೇಕು. ಮತ್ತು ಅವರನ್ನ ಈ ದೇಶದಾಗ ಏನು ಒಂದು ಆಡಳಿತ ವ್ಯವಸ್ಥೆ ನಡೀತಾ ಐತಿ, ಅವರ ರೂವಾರಿಗಳು ಅನ್ನೋದನ್ನ ನೀವು ಮರಿಬೇಡ್ರಿ. ನನಗೀಗ ಆ ಕೆಲಸ ಮಾಡಿ ಬಂದೀನಿ. ನಾನು 2ನೇ ಘಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ನಿಮ್ಮ ಧ್ವನಿನ ನಾನು ದಿಲ್ಲಿಗೆ ತಗೊಂಡು ಹೋಗ್ಬೇಕಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡೀನಿ. ನೀವು ನನ್ನ ಆಶೀರ್ವಾದ ಮಾಡಿದ್ರೆ
ಈ ಕಾಗವಾಡ ಕ್ಷೇತ್ರದ ಈ ಶಿರಗುಪ್ಪಿ ಏನು ನನ್ನ ಸಹೋದರಿಗಳಿದ್ದೀರಿ, ತಾಯಂದಿರಿದ್ದೀರಿ, ಸಹೋದರಿಗಳಿದ್ದೀರಿ, ಏನು ಹಿರಿಯರಿದ್ದೀರಿ, ನಿಮ್ಮ ಒಂದೊಂದು ಏನು ನಿಮ್ಮ ಕೂಗನ್ನ ನಾ ಅಲ್ಲಿ ಸರಿಯಾಗಿ ಮುಟ್ಟಿಸ್ತೀನಿ ಮತ್ತು ನಿಮ್ಮ ಪರವಾಗಿ ನಾ ಇಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನಾನು ನಿಮ್ಗೆ ಆಶ್ವಾಸನೆ ಕೊಡಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವಾಗ ಈಗೇನು ನಡೆದೈತಿ ರಾಜಕಾರಣದಾಗತ್ತಂದ್ರ ಏನು ಇವ 5 ಗ್ಯಾರಂಟಿ ಮತ್ತ ಏನು ಈ ಕೇಂದ್ರ ಸರ್ಕಾರದವ್ರು ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ ಅಂತ ಏನು ಇದು ಕಿತಾಪತಿ ನಡೆದೈತಿ, ಅದ್ರ ಬಗ್ಗೆ ನೀವು ಜಾಗೃತರಾಗಿರ್ಬೇಕು ಅಂತ ನಾ ಹೇಳಾಕತ್ತೀನಿ. ಇವು ಕೊಡುವಂತ ಗ್ಯಾರಂಟಿ ಸಹೋದರ ರಾಜು ಅವರು ಹೇಳಿದರು. ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 3,75,000 ಕೋಟಿ. ಎಟ್ರಿ 3,75,000 ಕೋಟಿ. ಈ 3,75,000 ಕೋಟಿಯಾಗ ನಮಗ ಬರಬೇಕಾದದ್ದು 20%. ಎಟ್ರಿ 20%. ಏನು ನಾವು ದಲಿತರು ಇಲ್ಲಿ ಕುತ್ಕೊಂಡಿದೀವಲ್ಲ, ಅಂದ್ರ 3,60,000 ಕೋಟಿ ಮತ್ತೆ 75ಕ್ಕ ಇನ್ನೊಂದು ಒಂದು 12 ಕೋಟಿ, 75,000 ಕೋಟಿ ನಮ್ಮ ಅಭಿವೃದ್ಧಿಗೆ ಈ ಸರ್ಕಾರ ಕೊಡಬೇಕು. ಅಂದ್ರ ನಾವು ಏನು 1 ಕೋಟಿ ಜನ ಇದೀವಿ, 1 ಕೋಟಿ ಜನ ನಾವು ಕರ್ನಾಟಕದಾಗ ಇದೀವಿ, ನಾವು ದಲಿತರ. ನಮಗ ಇದು 75,000 ಕೋಟಿನ 1 ಕೋಟಿಗೆ ಒಡೆದ ಇದು ಮಾಡಿದ್ರ ಅವ್ರು ಎಷ್ಟು ಕೊಡ್ಬೇಕಪ್ಪ ನಮಗತ್ತಂದ್ರ ನಮಗ ದಿನ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ಬೇಕು ಹೌದಿಲ್ರಿ? ನಮಗ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬರೀ ಚೆಕ್ ಬರೆದು ಕೊಡ್ಬೇಕು ಅವ್ರು, ನಮ್ಮ ಅಭಿವೃದ್ಧಿಗೆ ಆಗಿದ್ದದ. ಮತ್ತ ಕಾಯ್ದೆ ಅದನ್ನ ಹೇಳ್ತೈತಿ, ಈ ದುಡ್ಡ ಯಾವುದಕ್ಕೂ ಖರ್ಚು ಮಾಡಬಾರ್ದು, ಇದು ದಲಿತರಿಗೆ ಮತ್ತು ದಲಿತರ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು ಅಂತ ಹೇಳ್ತೈತಿ. ಈಗ ಅದನ್ನ ಗಾಳಿಗೆ ತೂರಿ ಇವ್ರು ಏನ್ ಮಾಡಾಕತ್ತಾರ, ಬರೀ 24,000 ರೂಪಾಯಿ ನಿಮಗೆ ಕೊಡಾಕತ್ತಾರ. ನಾನು ಕೇಳಾಕತ್ತೀನಿ, 24,000 ರೂಪಾಯಿ 2 ತಿಂಗಳಿಗೆ 2,000ದಂಗ 12 ತಿಂಗಳಿಗೆ 24,000 ಆಯ್ತು. ಈಗ 5 ಕಿಲೋ ಏನು ರೈಸ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಅದೊಂದು 500 ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಾಕತ್ತಾರ. 500 ರೂಪಾಯಿ ಬರ್ತೈತಿ, ಬೇರೆ ಅದಕ್ಕಿಂತ ಜಾಸ್ತಿ ಬರಂಗ 500 ಅಲ್ಲ, 1,500 ರೂಪಾಯಿ ಬರ್ತೈತಿ. ಅಂದ್ರೆ ಉಳಿಕಿದ ದುಡ್ಡು, ನಮ್ಮ ದುಡ್ಡು ಇವ್ರು ಎಲ್ಲಿ ಖರ್ಚು ಮಾಡಾಕತ್ತಾರಪ್ಪ ಅಂತ ಕೇಳುವಂತ ಮನುಷ್ಯ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ನಮ್ಮ ನಾಯಕರು ಎದಕ್ಕಾಗಿ ಬಾಯಿ ಮುಚ್ಕೊಂಡು ಕೂತಾರೋ ನನಗೆ ಗೊತ್ತಾಗಿಲ್ಲ. ಯಾಕಂದ್ರ ನಮ್ಮ ನಾಯಕರಿಗೆ ಹೆಂಗಾಗ್ಯಾರಪ್ಪ ಅಂತಂದ್ರ ಇವ್ರು ಹೇಳಿದ್ದು ಕೇಳ್ಕೋತ ಈಗೇನು ಅವ್ರಿಗೆ ಹೇಳಿದ್ದು ಕೇಳ್ಕೋತ ಅವ್ರ ಹಿಂದೆ ಅವ್ರ ಬ್ಯಾಗ್ ತಗೊಂಡು ತಿರುಗಾಡುವಂತ ನಾಯಕರಾಗಿ ಬಿಟ್ಟಾರೋ ಅನ್ನೋದನ್ನ ಹೇಳಕ್ಕೆ ನಾ ಬಯಸ್ತಾ ಇದ್ದೀನಿ. ನಾ ಮೊದಲೇ ಹೇಳಿದೆ, ನಾವು ಸ್ವಾಭಿಮಾನಿಗಳು, ನಾವು ಬಾಬಾ ಸಾಹೇಬರ ಸಂತತಿಗಳು. ನಾವು ಬಾಬಾ ಸಾಹೇಬರ ಆಶೀರ್ವಾದದಿಂದ ನಾವು ಬೆಳ್ಕೊತ ಬರ್ತಾ ಇದ್ದೀವಿ. ನಮ್ಗೆ ಎಲ್ಲಿ, ಅದಕ್ಕಾಗಿ ಹೇಳ್ತಿದ್ರು, ನನಗೆ ಎಲ್ಲಿ ಸನ್ಮಾನ ಮತ್ತು ಸ್ವಾಭಿಮಾನ ಸಿಗಂಗಿಲ್ಲ, ಬಾಬಾ ಸಾಹೇಬ್ರು ಹೇಳ್ತಿದ್ರು ನನ್ನ ಚಪ್ಪಲ್ ಕೂಡ ಅಲ್ಲಿ ಇರಂಗಿಲ್ಲ ಅಂತ ಹೇಳಿ. ಅಂತವ್ರು ನಾವು, ನಮಗೆ ಬೇಕಾದದ್ದು ಸ್ವಾಭಿಮಾನ. ನಾವು ಅಧಿಕಾರ ನಮಗೆ ಹೆಂಗೆ ತಗೋಬೇಕು ಅನ್ನೋದು ಗೊತ್ತೈತಿ. ಇವತ್ತು ನೀವು ಸಹಸ್ರಾರು ಸಂಖ್ಯೆಯಲ್ಲಿ ಬಂದ ಬರೀ ಒಬ್ಬ ನಿಮ್ಮ ಸಹೋದರನ ಮಾತು ಕೇಳಾಕ ಬಂದಿರಿ ಅಂತಂದ್ರ ಇದು ಈ ದೇಶಕ್ಕೆ ಒಂದು ಒಳ್ಳೆ ಫ್ಯೂಚರ್ ಐತಿ, ಭವಿಷ್ಯ ಐತಿ ಅನ್ನೋದನ್ನ ತೋರಿಸ್ತೈತಿ. ಅದಕ್ಕಾಗಿ ಸಹೋದರರೇ, ತಾಯಂದಿರೇ, ನನ್ನ ಸಹೋದರಿಗಳೇ, ನೀವು ಮಾಡಬೇಕಾದದ್ದು 7ನೇ ತಾರೀಕು ಏನು ನೀವು ಓಟ್ ಹಾಕಕ್ ಹೋಗ್ತಿರಲ್ಲ, ನೀವು ಮನುಷ್ಯನಾಗಿರ್ಬೇಕು. ನಮ್ಮ ಮನುಷ್ಯ ನಿತ್ತಾನ, ನನ್ನ ಮಗ ನಿತ್ತಾನ, ನನ್ನ ಸಹೋದರ ನಿತ್ತಾನ, ನಾವು ಅವನಿಗೆ ಓಟ್ ಹಾಕಾವ ಅಂತ ಹೇಳಿ ನೀವು ಓಟ್ ಹಾಕಿ ನಿಮ್ಮ ಅತ್ಯಮೂಲ್ಯವಾದ ಏನು ಈ ಮತ ಐತಿ ನನಗೆ ಕೊಟ್ಟ ಈ ಇತಿಹಾಸ ನಿರ್ಮಾಣ ಮಾಡ್ತೀರಿ ಅಂತ ನನಗೆ ಬಹಳ ನಂಬಿಕೆ ಐತಿ. ಮತ್ತು ನಿಮ್ಮ ನಂಬಿಕೆ, ವಿಶ್ವಾಸ, ಪ್ರೀತಿಗೆ ನಾ ಯಾವಾಗಲೂ ಋಣಿಯಾಗಿರ್ತೀನಿ. ನಿಮ್ಮ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ, ನಿಮ್ಮ ಮಗನಾಗಿ, ಸಹೋದರನಾಗಿ ನಾ ಕೂಡ ನಿಮ್ಮ ಕಷ್ಟ ಸುಖದಾಗಿರ್ತೀನಿ ಅಂತ ಹೇಳ್ಕೊಂಡು ನನಗೆ ಮಾತಾಡಕ್ಕೆ ನೀವು ಅವಕಾಶ ಕೊಟ್ರಿ. ಅದಕ್ಕೆ ನಾನು ಬಹಳ
ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಎಲ್ಲರೂ 7ನೇ ತಾರೀಕು ವೋಟ್ ಹಾಕ್ತೀರಿ? ಏನು ಆವಾಜ ಬರುವಾತು? ಎಲ್ಲರೂ 7ನೇ ತಾರೀಕು ವೋಟ್ ಹಾಕಕ್ ಹೋಗ್ತೀರಿ? ನಿಮ್ ಮಗನಿಗೆ ವೋಟ್ ಹಾಕಿರಿ? ನಿಮ್ ಸಹೋದರನಿಗೆ ವೋಟ್ ಹಾಕಿರಿ? ಹಂಗಾದ್ರ ಈ ದಿನ ನಮಗೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನ ಇದು. ಬಾಬಾ ಸಾಹೇಬ್ರ ಮ್ಯಾಲಿಂದ ನೋಡಿ ಎಷ್ಟು ಆನಂದ ಕಣ್ಣೀರು ಹಾಕ್ತಾರೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ರ ಹೆಸರು ಯಾವಾಗ ತಗೋತೀನಿ, ನನ್ನ ಮೈ ಮೇಲಿಂದ ಈ ಕೂದಲ ನೆಗರು ನಿಲ್ತಾವ. ಯಾಕಂದ್ರೆ ಅವ್ರು ಒಬ್ಬರೇ ಇದ್ರು ಅಟ್ಟು ನಮಗ್ ಕೊಟ್ಟಾರ. ಇವಾಗ ನಾವು ಸಾವಿರಾರು ಜನ ಬಾಬಾ ಸಾಹೇಬ್ರಿದೀವಿ ಇಲ್ಲಿ, ಸಾವಿರಾರು ಜನ ಅಂಬೇಡ್ಕರ್ ಇದೀವಿ ಇಲ್ಲಿ. ನಾವು ಮಾಡಬೇಕಾದದ್ದು ಬಹಳ ಐತಿ. ನಮ್ಮ ಭವಿಷ್ಯತ್ ಏನು ಇಲ್ಲಿ ನಮ್ಮ ಮಕ್ಕಳು ಕುತ್ಕೊಂಡಾರ, ಅವ್ರ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗೈತಿ. ಅದಕ್ಕಾಗಿ ಆದ್ರೂ ನಾವು ವೋಟ್ ಹಾಕೋಣ, ಇಲ್ಲಿ ಒಂದು ಹಿಸ್ಟ್ರಿ ಮಾಡೋಣ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ಕೊಂಡು ನಾನು ಈ ಮೀಟಿಂಗ್ ಅನ್ನು ನಾನು ಜನ್ಮದಾಗ ಮರೆಯಂಗಿಲ್ಲ ಅಂತ ಹೇಳ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಹಲೋ.